Hello everyone, welcome to Sanmarga classes. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 58ನೇ ಪ್ರಶ್ನೆಯನ್ನ ಗಮನಿಸಿ. ಒಂದೇ ರೇಖೆಗೆ ಸಮಾನಾಂತರವಾಗಿರುವ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತದೆ ಎಂದು ಸಾಧಿಸಿ. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ. ಸೊ ಈ ರೀತಿಯಲ್ಲಿ ಬರುತ್ತೆ ಡಯಾಗ್ರಾಮ್. ಒಂದು ರೇಖೆಗೆ ಸಮಾನಾಂತರವಾಗಿರೋ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತೆ ಅಂತ ಸಾಧಿಸ್ಬೇಕು. ಸೊ ಇಲ್ಲಿ ದತ್ತ. ಸೊ ದತ್ತಾಂಶದ ಪ್ರಕಾರ, ಸೊ ಹೇಳಿಕೆಯ ಪ್ರಕಾರ ಹೋದ್ರೆ ಎಂ ಪ್ಯಾರಲಲ್ ಟು ಎಲ್ ಮತ್ತು ಎನ್ ಪ್ಯಾರಲಲ್ ಟು ಎಲ್. ಓಕೆ, ಸೊ ಇಲ್ಲಿ ಎಂ ಪ್ಯಾರಲಲ್ ಟು ಎಲ್, ಸೊ ಎನ್ ಪ್ಯಾರಲಲ್ ಟು ಎಲ್. ಓಕೆ, ಸೊ ಸಾಧನೀಯ. ಸೊ ನಾವೇನ್ ಮಾಡ್ಬೇಕು, ಎಂ ಪ್ಯಾರಲಲ್ ಟು ಎನ್ ಅಂತ ಹೇಳ್ಬೇಕು. ಓಕೆ, ಸೊ ಎಂ ಪ್ಯಾರಲಲ್ ಟು ಎಲ್, ಸೊ ಎನ್ ಪ್ಯಾರಲಲ್ ಟು ಎಲ್. ಓಕೆ, ಸೊ ನಾವೀಗ ಎಂ ಪ್ಯಾರಲಲ್ ಟು ಎನ್ ಅಂತ ತೋರಿಸ್ಬೇಕು. ಸೊ ಈಗ ನಾವು ರಚನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಜಸ್ಟ್ ಕೇವಲ ನಮ್ಗೆ ಇಷ್ಟೇ ಕೊಟ್ಟಿರ್ತಾರೆ. ಸೊ ಈ ರೀತಿಯಲ್ಲಿ ಎಲ್ ಎಂ ಎನ್. ಸೊ ಈ ಹೇಳಿಕೆಯ ಪ್ರಕಾರ ಹೋದ್ರೆ ಎಂ ಪ್ಯಾರಲಲ್ ಟು ಎಲ್, ಎನ್ ಪ್ಯಾರಲಲ್ ಟು ಎಲ್ ಅಂತ ಕೊಟ್ಟಿದ್ರೆ, ಸೊ ನಾವೀಗ ಇಲ್ಲಿ ಪರಸ್ಪರ ಅವುಗಳು ಸಮಾಂತರವಾಗಿರತ್ತೆ ಅಂತ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ರಚನೆಯನ್ನ ಮಾಡ್ಕೊಳ್ಬೇಕು. ಏನು, ಛೇದಕ ಟಿ ಯನ್ನ ಹೇಳ್ಕೊಳ್ಬೇಕು. ಸೊ ಛೇದಕ ಟಿ ಯನ್ನ ಹೇಳ್ಕೊಳ್ತಾ ಇದ್ದೇವೆ. ಓಕೆ, ಸೊ ರಚನೆ ಛೇದಕ ಟಿ ಎಳೆಯಿರಿ. ಓಕೆ, ಸೊ ಈಗ ಸಾಧನೆ. ಸೊ ಇಲ್ಲಿ ಕೋನ 1 ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕೋನ 2 ಆಗತ್ತೆ. ಯಾಕಂದ್ರೆ ಇದು ಅನುರೂಪ ಕೋನಗಳು. ಯಾಕಂದ್ರೆ ಎಲ್ ಸಮಾಂತರ ಎಂ ಆಗಿದೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ಕೋನ 1 ಈಸ್ ಈಕ್ವಲ್ ಟು ಕೋನ 2 ಅಂತ ಬರ್ಕೊಳ್ಬಹುದು. ಯಾಕಂದ್ರೆ ಇವು ಅನುರೂಪ ಕೋನಗಳು. ಸೊ ಯಾವಾಗ ಅನುರೂಪ ಕೋನಗಳಾಗತ್ತೆ, ಅವು ಎಲ್ ಸಮಾಂತರ ಎಂ ಆಗಿದ್ದಾಗ. ಓಕೆ, ಸೊ ಅದೇ ರೀತಿ ಕೋನ 1 ಈಸ್ ಈಕ್ವಲ್ ಟು ಕೋನ 3 ಆಗತ್ತೆ. ಸೊ ಕೋನ 1 ಈಸ್ ಈಕ್ವಲ್ ಟು ಕೋನ 3 ಆಗತ್ತೆ. ಸೊ ಯಾಕಂದ್ರೆ ಇವು ಕೂಡ ಅನುರೂಪ ಕೋನಗಳು. ಯಾಕಂದ್ರೆ ಇಲ್ಲಿ ಏನಾಗಿದೆ, ಎನ್ ಸಮಾಂತರ ಎಲ್ ಆಗಿದೆ. ಸೊ ಹಾಗಾದ್ರೆ ಕೋನ 1 ಈಕ್ವಲ್ ಟು ಕೋನ 2, ಕೋನ 1 ಈಕ್ವಲ್ ಟು ಕೋನ 3 ಆದ್ರೆ ಸೊ ಏನ್ ಬರಿಬಹುದು, ಕೋನ 1 ಈಸ್ ಈಕ್ವಲ್ ಕೋನ 2 ಈಸ್ ಈಕ್ವಲ್ ಟು ಕೋನ 3 ಆಗತ್ತೆ. ಸೊ ಇದನ್ನ ಸಮೀಕರಣ 1 ಅಂತ ಇಟ್ಕೊಳ್ಳಿ, ಇದನ್ನ ಸಮೀಕರಣ 2 ಅಂತ ಇಟ್ಕೊಂಡ್ರೆ 1 ಮತ್ತು 2ರಿಂದ ಸೊ ಏನಾಗತ್ತೆ, ಇದು ಕೋನ 2 ಈಸ್ ಈಕ್ವಲ್ ಟು ಕೋನ 3 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಇದು ಒಂದು ಜೊತೆ ಅನುರೂಪ ಜೋಡಿ ಆಗತ್ತೆ. ಕೋನ 2 ಈಕ್ವಲ್ ಟು ಏನಾಯ್ತು, ಕೋನ 3ಕ್ಕೆ ಸಮನಾಯ್ತು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೋನ 2 ಈಕ್ವಲ್ ಟು ಕೋನ 3 ಆದ್ರೆ ಏನಾಯ್ತು, ಇದು ಒಂದು ಜೊತೆ okay, thank you.